ಆ್ಯಪಲ್ ಕಟ್ ಚಿತ್ರಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೇಳ್ತಾರೆ, ಅಷ್ಟು ಹೆಲ್ತಿ ಆ್ಯಪಲ್. ಅದೇ ಥರ ನಿಮ್ಮ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ಬಾಕ್ಸ್ ಆಫೀಸ್ ಕೂಡ ಹೆಲ್ತಿಯಾಗಿರಲಿ ಅಂತ ಹಾರೈಸ್ತೀನಿ. ನಾನು ಯೂಶಲಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ಗಳಿದ್ದೀರಾ, ಜೊತೆಲಿರೋರಿದ್ದೀರಾ, ಸ್ನೇಹಿತರು ಎಲ್ಲರೂ ಇದ್ದೀರಿ, ಹೆಚ್ಚು ಎಲ್ಲೂ ಬರಲ್ಲ. ಒಂದು ನಮ್ಮ ಸಿನಿಮಾ ಪ್ರೆಸ್ ಮೀಟು ಇಲ್ಲ ಏನಾದರೂ ಕೆಲಸಗಳಿದ್ರೆ ಮಾತ್ರ ಬರ್ತೀನಿ. ಬೇರೆ ಫಿಲ್ಮ್ಗಳಿಗೆ ಹೋಗಿರೋದು ಕಮ್ಮಿ, ಹೋಗಬಾರ್ದು ಅಂತಲ್ಲ, ಏನೋ ಬೇರೆ ಬೇರೆ ಕಾರಣದಿಂದನೂ ಹೋಗಿರಲ್ಲ. ಇವತ್ತಿಲ್ಲಿ ಬರೋದಕ್ಕೆ ಕಾರಣ ನಮ್ಮ ದಾಸೇಗೌಡರು. ಹಾಗಾಗಿ ಕೃಷ್ಣಂ ಪ್ರಣಯ ಸಖಿ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳಿದ್ರು, ಅದು ತಗೋ ನಾನು ಅದು ನಮ್ಮ ಗೌಡ್ರ ಮೇಲೆ ಇರೋ ನನಗೆ ಪ್ರೀತಿ, ಹಾಗಾಗಿ ಬಂದೆ. ಅದ್ರ ಜೊತೆಯಲ್ಲಿ ನನಗೆ ವೆರಿ ಇಂಟ್ರೆಸ್ಟಿಂಗ್ ಅನಿಸಿದ್ದು, ನಮ್ಮ ಡೈರೆಕ್ಟ್ರು, ಸೀನಿಯರ್ ಡೈರೆಕ್ಟ್ರು ರಾಜ್ ಕಿಶೋರ್ ಅವರ ಮಗಳು ಡೈರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು. ಅವರು ವಿಷ್ಣು ಸರ್ ಜೊತೆ ಫಿಲ್ಮ್ ಮಾಡಿದ್ದಾರೆ, ಪುಕ್ಸಟೆ ಗಂಡ, ಹೊಟ್ಟೆ ತುಂಬ ಉಂಡ ಅಂತ ಅಂಬರೀಷ್ ಸರ್ ಜೊತೆ ಮಾಡಿದ್ದಾರೆ, ಪಂಡ ನನ್ನ ಗಂಡ, ಎಂತೆಂಥ ಒಳ್ಳೊಳ್ಳೆ ಸಿನಿಮಾ ಸೂಪರ್ ಹಿಟ್ಸ್ ಕೊಟ್ಟಿದ್ದಾರೆ. ಬೇಡ ಕೃಷ್ಣ ರಂಗಿನಾಟ ಸಿನಿಮಾ. ಸೊ ಹಾಗಾಗಿ ಅಪ್ಪ ಬೇಡ ಕೃಷ್ಣ ರಂಗಿನಾಟ ಅಂತ ಹೇಳಿದ್ದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಮಗಳು ಸೈಕಲಾಜಿಕಲ್ ಥ್ರಿಲ್ಲರ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಡೈರೆಕ್ಟರ್ ನಿಮಗೆ. ವಿ ನೀಡ್ ಗುಡ್ ರೈಟರ್ಸ್, ಗುಡ್ ಡಿರೆಕ್ಟರ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಭಟ್ರು ಗರಡಿ ಕೂಡ ಅವರು. ಸೊ ಹಾಗಾಗಿ ನಿಮಗೆ ಆಲ್ ದ ಬೆಸ್ಟ್, ಸಿನಿಮಾ ಮಟ್ಟದ ಹಿಟ್ಟಾಗಲಿ ಅಂತ ಹಾರೈಸ್ತೇನೆ. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಶಿಲ್ಪ ಅವರು ಮತ್ತು ಅವರ ಹಸ್ಬೆಂಡು, ನಾವು ಹೇಳ್ತೀವಿ ನಡುವೆ ಹೊಸ ಸಿನಿಮಾಗೆ ಜನ ಬರ್ತಿಲ್ಲ ಅಂತಿಲ್ಲ. ಇಂಟ್ರೆಸ್ಟಿಂಗ್ ಇದ್ದರೆ ಖಂಡಿತವಾಗ್ಲೂ ಸಿನಿಮಾಗೆ ಜನ ಬಂದೇ ಬರ್ತಾರೆ. ನಾನು 26-27 ವರ್ಷದಿಂದ ಪ್ರತಿ ಪ್ರೆಸ್ ಮೀಟಲ್ಲೂ ನಾವು ಕೇಳ್ತಾನೆ ಇರ್ತೀನಿ, ಜನ ಥಿಯೇಟ್ರಿಗೆ ಬರಲ್ಲ. ಹಂಗಲ್ಲ, ಆ ಥರ ಅಲ್ಲ. ಜನ ಥಿಯೇಟ್ರಿಗೆ ಬರೋ ಥರ ನಾವು ಸಿನಿಮಾ ಮಾಡಿದರೆ ಖಂಡಿತವಾಗ್ಲೂ ಬರ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆ್ಯಂಡ್ ಫ್ರ್ಯಾಂಕಾಗಿ ಹೇಳ್ತೀನಿ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಾವು ಫ್ರೀ ದುಡ್ಡು ಕೊಟ್ಟು ಊಟ ಕೊಟ್ಟು ಬನ್ನಿ ಅಂದರೂ ಬರಲ್ಲ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ, ಸಿನಿಮಾ ಚೆನ್ನಾಗಿದೆ ಅಂತ ನಮ್ಮ ಪ್ರೇಕ್ಷಕನಿಗೆ ಗೊತ್ತಾಯಿತು ಅಂದರೆ, ಅದರಲ್ಲೂ ನಮ್ಮ ಕನ್ನಡದ ಪ್ರೇಕ್ಷಕನಿಗೆ ಗೊತ್ತಾಯಿತು ಅಂದರೆ, ಮೆಟಡೋರು, ಲಾರಿ, ಬಸ್ಸು, ಎತ್ತಿನ ಗಾಡಿಯಲ್ಲಿ ಬಂದು ನಮ್ಮ ಸಿನಿಮಾಗಳನ್ನ ಗೆಲ್ಲಿಸಿರೋ ಉದಾಹರಣೆ ಬಹಳ ಇದೆ. ಸೊ ಆ ಗೆದ್ದಿರೋ ಸಿನಿಮಾದ ಸಾಲುಗಳಲ್ಲಿ ನಿಮ್ಮ ಆ್ಯಪಲ್ ಕಟ್ ಹೋಗಲಿ ಅಂತ ನಾನು ಹಾರೈಸ್ತೇನೆ. ಸೊ ಪ್ರೇಕ್ಷಕರನ್ನ ನಾನು ಹೋದ ಪ್ರೆಸ್ ಮೀಟಲ್ಲೂ ಹೇಳಿದೆ, ನಮ್ಮ ಕೃಷ್ಣಂ ಪ್ರಣಯ ಸಖಿ ಪ್ರೆಸ್ ಮೀಟಲ್ಲಿ, ಪ್ರೇಕ್ಷಕರನ್ನ ದೂರದ ತಪ್ಪು, ಒಳ್ಳೆ ಸಿನಿಮಾ ಮಾಡೋದು ನಮ್ಮ ಕೆಲಸ. ಅದ್ರ ಜೊತೆಲಿ ದೇವರ ಆಶೀರ್ವಾದ, ಲಕ್ಕು ಕೂಡ ಇರಬೇಕು ಒಂದು ಸಿನಿಮಾ ಹಿಟ್ ಆಗೋದಕ್ಕೆ. ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಆ್ಯಂಡ್ ಹೊಸ ಪ್ರತಿಭೆ ಅಂತ ಹೇಳಿದ್ರು ನಮ್ಮ ಸೂರ್ಯ ಅವರು, ನಾವು ಹೊಸಬ್ರು ನಮಗೆ ಸಪೋರ್ಟ್ ಮಾಡಿ ಅಂತ. ಪ್ರತಿ ಸಿನಿಮಾ, ಪ್ರತಿ ಆ್ಯಕ್ಟರ್ಗೂ ಹೊಸ ಸಿನಿಮಾನೇ. ನಿಮ್ಮ ಪ್ರೀವಿಯಸ್ ಸಿನಿಮಾ ಸೂಪರ್ ಹಿಟ್ ಆಗಿದ್ರು ಕೂಡ ನಿಮ್ಮ ನೆಕ್ಸ್ಟ್ ಸಿನಿಮಾ ಬಾಕ್ಸ್ ಆಫೀಸಿಂದ 1 ಟಿಕೆಟಿಂದನೇ ಓಪನ್ ಆಗಬೇಕು. ಓನ್ಲಿ ಥಿಂಗ್ ಈಸ್ ಹೆಸರು ಮಾಡಿರೋದ್ರಿಂದ ಒಂದು ಬ್ರ್ಯಾಂಡ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಕಲಾವಿದರು ಹೊಸಬ್ರೆ. ಪ್ರತಿ ಸಿನಿಮಾನು ಹೊಸ ಸಿನಿಮಾ, ಅದೇ ಭಯ ಇರುತ್ತೆ, ಅದೇ ಹುಮ್ಮಸ್ಸಿರುತ್ತೆ. ಒಂದು ಏನು ಅಂದರೆ ಒಂದು ಬ್ರ್ಯಾಂಡ್ ಇದೆ, ಈ ಬ್ರ್ಯಾಂಡಿಂದ ಜನನ ನಾನು ಕಮರ್ಷಿಯಲಿ ಮಾತಾಡ್ತಿರೋದು, ಈ ಬ್ರ್ಯಾಂಡ್ ಇದೆ, ಜನನ ಎಳಿಬೋದಷ್ಟೇ. ಜನನ ಎಳೆದ್ರೂ ಕೂಡ ಸಿನಿಮಾ ಚೆನ್ನಾಗಿಲ್ಲ ಅಂದರೂ ಕೂಡ ಯಾವ ಸ್ಟಾರ್ ಸಿನಿಮಾ ಕೂಡ ಕೊಡೋಲ್ಲ. ಸೊ ಸಿನಿಮಾ ಚೆನ್ನಾಗಿರಬೇಕು ಬೇಸಿಕಲಿ. ಆ್ಯಂಡ್ ಆ ಬ್ರ್ಯಾಂಡಿಂದ ಒಂದಷ್ಟು ಜನ ಬರ್ತಾರೆ, ಆ ಹೆಸರು ಮೇಲೆ ಒಂದಷ್ಟು ಬಿಸ್ನೆಸ್ ಆಗುತ್ತೆ. ಅದು ಬಿಟ್ಟರೆ ಎವ್ರಿ ಸಿನಿಮಾ ಈಸ್ ನ್ಯೂ ಸಿನಿಮಾ ಪ್ರತಿಯೊಬ್ಬರಿಗೂ. ಆ್ಯಂಡ್ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ, ನಮ್ಮ ಹೀರೋಯಿನ್ಸು, ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್. ಅಶ್ವಿನಿ ಅವರೇ ಆಲ್ ದ ಬೆಸ್ಟ್. ಆ್ಯಂಡ್ ಬಂದಿದ್ದು ನನಗೂ ಖುಷಿ ಆಯಿತು. ಟ್ರೈಲರ್ ನೋಡಿ, ಸೈಕಲಾಜಿಕಲ್ ಥ್ರಿಲ್ಲರ್. ಈ ಥ್ರಿಲ್ಲು ಥಿಯೇಟ್ರಲ್ಲಿ ಜನಗಳಿಗೆ ಟ್ರೈಲರ್ಗಿಂತ ಹೆಚ್ಚೆಚ್ಚು ಸಿಕ್ಕಲಿ ಅಂತ ಹಾರೈಸ್ತೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.